ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಿಗ್ನಲಿಂಗ್ ಟೆಸ್ಟಿಂಗ್ ನಡೀತಾ ಇರೋ ಪ್ರಯುಕ್ತ ವಾರದಲ್ಲಿ 2ನೇ ಬಾರಿಗೆ ಮೆಟ್ರೋ ಇಲ್ಲದೆ ಇಡೀ ದಿನ ಪ್ರಯಾಣಿಕರು ಪರದಾಡಿ ಹೋದ್ರು. ಇನ್ನೆಷ್ಟು ದಿನ ಮೆಟ್ರೋ ಬಂದ್ ಆಗಿರುತ್ತೆ ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಾಗಸಂದ್ರ ಟು ಮಾದಾವರ ಸಿಗ್ನಲ್ ಟೆಸ್ಟಿಂಗ್. ಹಸಿರು ಮಾರ್ಗದಲ್ಲಿ ಸಂಚರಿಸುವವರೇ ಎಚ್ಚರ. ನಾಗಸಂದ್ರದಿಂದ ಮಾದವಾರದವರೆಗೆ ಮೆಟ್ರೋ ಸಂಚಾರವನ್ನ ವಿಸ್ತರಣೆ ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಆ ಮಾರ್ಗದಲ್ಲಿ ಸಿಗ್ನಲ್ ಟೆಸ್ಟಿಂಗ್ ಮಾಡಲಾಗ್ತಿದೆ. ಆದ್ರಿಂದ ನಾಗಸಂದ್ರ ಟು ಪೀಣ್ಯ ಇಂಡಸ್ಟ್ರಿಯಲ್ ಮೆಟ್ರೋ ಸ್ಟೇಷನ್ ವರೆಗೆ ದಿನಪೂರ್ತಿ ಸಂಚಾರವಿರಲಿಲ್ಲ. ಇದರಿಂದ ಬೆಳಗ್ಗೆ ಕೆಲಸಕ್ಕೆ ಕಾಲೇಜಿಗೆ ಹೋಗಬೇಕಾದ ಪ್ರಯಾಣಿಕರು ಪರದಾಡಿದ್ರು. ನಾನು ಬಂದು ದಾಸರಳ್ಳಿ ಇಳ್ಕೊಳ್ಬೇಕಾಯಿತು. ಇವತ್ತು ನಾನು ಪೀಣ್ಯ ಇಂಡಸ್ಟ್ರಿಯಲ್ ಹೇಳ್ಕೊಂಡಿದ್ದೀನಿ. ಜಯನಗರ್ ಮೆಟ್ರೋ ಸ್ಟೇಷನ್ ಅನೌನ್ಸ್ಮೆಂಟ್ ನಡೀತಿತ್ತು. ಅಲ್ಲಿಂದ ಗೊತ್ತಾಯ್ತು. ಕಾಲೇಜ್ ಇರೋದು ಪೀಣ್ಯದಲ್ಲಿ ಪ್ರಾಜೆಕ್ಟ್ ವರ್ಕ್ ಆಗಿ ವೈಟ್ ಫೀಲ್ಡ್ ಹೋಗಬೇಕಾಯಿತು. ಬಟ್ ಜಾಳಹಳ್ಳಿಯಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ, ಅಲ್ಲಿಂದ ಮೆಟ್ರೋ ಬರಲ್ಲ ಅಂದ್ರು. ಅದಕ್ಕೆ ಇಲ್ಲಿ ಬಂದ್ವಿ ಈ ಮೆಟ್ರೋ ಸ್ಟೇಷನ್ಗೆ. ಇನ್ನು ನಾಗಸಂದ್ರ ಟು ಪೀಣ್ಯ ಮೆಟ್ರೋ ಸಂಚಾರವಿಲ್ಲದ ಕಾರಣ ಆ ಭಾಗದ ಜನರೆಲ್ಲ ಏಕಾಏಕಿ ಪೀಣ್ಯ ಇಂಡಸ್ಟ್ರಿ ಮೆಟ್ರೋ ಸ್ಟೇಷನ್ಗೆ ಆಗಮಿಸಿದ್ರು. ಇದರಿಂದ ಮೆಟ್ರೋ ಸ್ಟೇಷನ್ ಅಲ್ಲಿ ತುಂಬಾ ರಶ್ ಆಗಿತ್ತು. ಸರ್, ಸಡನ್ ಆಗಿ ಈ ಥರ ಮಾಡಿದಾಗ ಜಾಸ್ತಿ ತೊಂದರೆ ಆಗುತ್ತೆ ಸರ್. ಇವನು ನಮ್ಮ ವರ್ಕ್ಸು ಎಲ್ಲ ಡಿಲೇ ಆಗ್ತಾ ಇದೆ. ಆಲ್ಮೋಸ್ಟ್ ಕಾಲೇಜ್ ಹುಡುಗರು ಕೂಡ ಹೋಗಿ ಜಾಸ್ತಿ ತೊಂದರೆ ಆಗ್ತಾಯಿದೆ ಸರ್. ರಶ್ ಜಾಸ್ತಿ ಇದೆ ಸರ್. ನಾನು ನಡ್ಕೊಂಡು ಹೋಗೋಕ್ಕೂ ಸ್ವಲ್ಪ ಸಾಧ್ಯ ಆಗ್ತಾ ಇಲ್ಲ. ಆ ಬಸ್ಗಳು ಅಲ್ಲಿ ನಿಂತ್ರೂ ಎಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗ್ತಾಯಿದೆ ಸರ್. ನೈಟ್ ಅವ್ರು ಮಾಡ್ಬೋದಾಗಿ ಸರ್, ಯಾಕಂದರೆ ಪ್ರಯಾಣಿಕರು ಹೋಗದೇ ಇರೋ ಸಮಯದಲ್ಲಿ ಅವ್ರು ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಇವಾಗ ಎಂಪ್ಲಾಯೀಸು ಸ್ಟೂಡೆಂಟ್ಸ್ ಹೋಗೋವಂಥ ಈ ಸಮಯದಲ್ಲಿ ಎಸ್ಪೆಷಲಿ ಮಾರ್ನಿಂಗ್ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ ಸರ್. ಹಾಗಾಗಿ ಆದಷ್ಟು ಬೇಗ ಅವರು ಕ್ಲಿಯರ್ ಮಾಡಿಕೊಟ್ರೆ ಇಲ್ಲಿ ನಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಪೀಣ್ಯ ಇಂಡಸ್ಟ್ರಿಯಲ್ ಮೆಟ್ರೋ ಸ್ಟೇಷನ್ಗೆ ಆಗಮಿಸಿದ ಬಿಎಂಆರ್ಸಿಎಲ್ನ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಮುಖ್ಯಸ್ಥ ಎಎಸ್ ಶಂಕರ್ ಪ್ರಯಾಣಿಕರಿಗೆ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ. ಜೊತೆಗೆ ಬಿಎಂಟಿಸಿ ಮೆಟ್ರೋ ಫೀಡರ್ ಬಸ್ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಹೆಚ್ಚಿನ ಟಿಕೆಟ್ ಕೌಂಟರ್ಗಳನ್ನು ಓಪನ್ ಮಾಡಲಾಗಿದೆ ಅಂದರು. ನಾಗಸಂದ್ರದಿಂದ ನಾವು ಪೀಣ್ಯ ಇಂಡಸ್ಟ್ರಿವರೆಗೆ ಏನು 3 ಸ್ಟೇಷನ್ ಇದೆ, ಅಲ್ಲಿ ಇವತ್ತು ಕ್ಲೋಸ್ ಮಾಡಿದ್ದೀವಿ. ಟೆಸ್ಟಿಂಗ್ ಈ ಕಡೆ ನಾಗಸಂದ್ರದಿಂದ ಮುಂದೆ ಮಾದಾವರವರೆಗೂ ಟೆಸ್ಟಿಂಗ್ ನಡೀತಾ ಇದೆ. ಪೀಣ್ಯಲ್ಲಿ ಜಾಸ್ತಿ ಜನ ಬರ್ತಾರೆ, ಯಾಕೆಂದರೆ 3 ಸ್ಟೇಷನ್ನು ಬರಲ್ಲ. ಮತ್ತು ಪೀಣ್ಯ ಇಂಡಸ್ಟ್ರಿ 4 ಸ್ಟೇಷನ್ನು ಜನ ಒಂದೇ ಸ್ಟೇಷನ್ ಟರ್ಮಿನಲ್ ಸ್ಟೇಷನ್ಗೆ ಬರ್ತಾ ಇರೋದ್ರಿಂದ ನಾವು ಇಲ್ಲಿ ಎಕ್ಸ್ಟ್ರಾ ವ್ಯವಸ್ಥೆಗಳು ಮಾಡಿದ್ದೀವಿ. ಜನಕ್ಕೆ ಅನುಕೂಲಕ್ಕೋಸ್ಕರ ಇನ್ನೊಂದು ಗೇಟ್ ಓಪನ್ ಮಾಡಿದ್ದೀವಿ. ಅದ್ರ ಜೊತೆಗೆ ಅಡಿಷನಲ್ ಫೇರ್ ಕಲೆಕ್ಷನ್ ಗೇಟ್ ಹಾಕಿದ್ದೀವಿ. ಬಸ್ಸಸ್ ಅರೇಂಜ್ ಮಾಡಿದ್ದೀವಿ. ಜನ ಜಾಸ್ತಿ ಬರ್ತಾ ಇದ್ದಾರೆ, ಹಾಗೆ ಕ್ಲಿಯರು ಆಗ್ತಾ ಇದ್ದಾರೆ. ಯಾವುದೇ ತೊಂದರೆನೂ ಇಲ್ಲ. ನಾವು ಇನ್ನೊಂದು 5 ದಿನ ಟೆಸ್ಟ್ ಮಾಡಬೇಕಾಗುತ್ತೆ. ಅಂದರೆ ಇಟ್ ಇಸ್ ನಾಟ್ ಕಂಟಿನ್ಯೂಸ್ ಆಗಿರೋದಿಲ್ಲ. ನೆಕ್ಸ್ಟ್ 30th ಇರೋದಿಲ್ಲ, 6ನೇ ತಾರೀಕು ಇರೋದಿಲ್ಲ, 11ನೇ ತಾರೀಕು ಇರೋದಿಲ್ಲ. ಒಟ್ನಲ್ಲಿ ಬೆಂಗಳೂರಿನಲ್ಲಿ ಒಂದೇ ಒಂದು ದಿನ ಮೆಟ್ರೋ ಸಂಚಾರ ಸ್ಥಗಿತವಾದರೆ ಪ್ರಯಾಣಿಕರು ಪರದಾಡ್ತಾರೆ. ಇನ್ನು ಈ ತಿಂಗಳು ಹಾಗೂ ಮುಂದಿನ ತಿಂಗಳು ಸೇರಿ ಒಟ್ಟು 3 ದಿನಗಳು ಮೆಟ್ರೋ ಸಂಚಾರವಿರೋದಿಲ್ಲ. ಪ್ರಯಾಣಿಕರು ಈ ಬಗ್ಗೆ ಗಮನ ಹರಿಸಬೇಕಿದೆ. ಮೆಟ್ರೋದಲ್ಲಿ ಸಂಚಾರ ವ್ಯತ್ಯಯ ಆಗಿರೋ ಕಾರಣಕ್ಕೆ ಯಾವ ರೀತಿ ಜನರು ಪರಿಪಾಲನೆ ಪಡ್ತಿದ್ದಾರೆ ಅಂತ ಹಸಿರು ಮಾರ್ಗದಲ್ಲಿ ಏನು ಟ್ರಯಲಿಂಗ್ ನಡೆಸ್ತಿದ್ದಾರೆ, ಸಿಗ್ನಲಿಂಗ್ ಟ್ರಯಲಿಂಗ್ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಮೆಟ್ರೋ ಸಂಚಾರವನ್ನು ಈ ಭಾಗದಲ್ಲಿ ಸ್ಥಗಿತಗೊಳಿಸಿರೋದ್ರಿಂದ ಪ್ರಯಾಣಿಕರು ವಿಧಿ ಇಲ್ಲದೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆನ ಮಾಡ್ಕೋಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.